ಧನುಸ್ಸು ರಾಶಿ, ಅಕಾಲ ಭೋಜನದಿಂದ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಎಷ್ಟೊತ್ತಿಗೋ ಊಟ ಮಾಡುವಂತಹದ್ದು, ಸರಿಯಾದಂತಹ ಆಹಾರವನ್ನು ಸ್ವೀಕಾರ ಮಾಡದೇ ಇರತಕ್ಕಂಥದ್ದು, ಶರೀರಕ್ಕೆ ಯಾವುದು ಒಪ್ಪುದಿಲ್ವಂತಹ ಆಹಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಹೀಗೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ನೀವೇ ಮಾಡಿಕೊಳ್ಳುವಂಥದ್ದಾಗತ್ತೆ. ಮಾತಿನ ಮೇಲೆ ನಿಗಾ ಇರಬೇಕು. ಏನು ಮಾತಾಡ್ತಾ ಇದ್ದೀನಿ, ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ, ನನ್ನ ಯೋಗ್ಯತೆಗೆ ಈ ಮಾತನ್ನು ಆಡೋದು ಪ್ರಸ್ತುತವೇ ಅನ್ನುವಂಥದ್ದು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಅದನ್ನೆಲ್ಲ ಮೀರಿ ಮಾತಾಡಿದಾಗ ಮಾತಿನಿಂದಲೇ ತೊಂದರೆಯನ್ನು ಮಾಡ್ಕೊಳ್ತೀರಿ. ಸಾಲದ ವಿಚಾರ ಚರ್ಚೆಗೆ ಬರುತ್ತೆ. ಸಾಲ ಮಾಡಬೇಕಾ, ಸಾಲ ಕೊಡಬೇಕಾ, ಅಥವಾ ಬೇರೆಯವರಿಗೆ ಸಾಲ ಕೊಡಿಸ್ಬೇಕಾ, ಸಾಲದ ಅಗತ್ಯತೆ ಇದೆಯಾ, ಇವೆಲ್ಲವೂ ಕೂಡ ಮನೆಯಲ್ಲಿ ಪ್ರಸ್ತಾಪವಾಗ್ತಕ್ಕಂಥದ್ದು. ಉತ್ತಮವಾದಂತಹ ಅವಕಾಶಗಳಿಗೆ ಸೂಚನೆ ಇದೆ. ಆದರೆ ನಿಮ್ಮ ಆಲಸ್ಯವೋ ಸೋಮಾರಿತನವೋ ಅದನ್ನೆಲ್ಲ ತಿಂದು ಹಾಕಿಬಿಡುತ್ತೆ. ಯಾವುದೂ ಕೂಡ ಒಳ್ಳೆಯದು ಅನ್ನುವಂಥದ್ದು ಹತ್ತಿರ ಬಂದಾಗ ಉಪಯೋಗ ಮಾಡಿಕೊಳ್ತಕ್ಕಂತಹ ಒಂದು ಯೋಗ ನಿಮಗೆ ಇಲ್ಲವಾಗಿಬಿಡುತ್ತೆ ಎನ್ನುವಂಥದ್ದು. ಹಿಡಿತ ಇಲ್ಲದೆ ಇರತಕ್ಕಂತಹ ಖರ್ಚು, ಬೇಡದೇ ಇರತಕ್ಕಂತಹ ವಸ್ತುಗಳ ಮೇಲೆ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ ಅಂತ ಹೇಳಿ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಬೇರೆಯವರು ನಿಮ್ಮನ್ನು ಸಾಕ್ಷಿ ಸಮೇತವಾಗಿ ನಿಂದಿಸ್ತಾರೆ. ಬೇರೆಯವರು ನಿಮ್ಮ ಬಗ್ಗೆ ಏನೋ ಹೇಳ್ತಾರೆ, ನಿಮ್ಮ ಬಗ್ಗೆ ಟೀಕೆ ಮಾಡ್ತಾರೆ, ಇಲ್ಲ ನೀವು ಮಾಡಿದ ತಪ್ಪು ಅಂತ ಹೇಳ್ತಾರೆ. ಆದರೆ ಇವತ್ತು ಏನಾಗುತ್ತೆ ಅಂದರೆ ಸಾಕ್ಷಿ ಸಮೇತವಾಗಿ ಅದನ್ನು ಟೀಕೆ ಮಾಡ್ತಾರೆ, ನಿಂದಿಸ್ತಾರೆ. ನೋಡು, ನೀನು ಮಾಡಿದ ಕೆಲಸ ಹೀಗಿದೆ ಅನ್ನುವಂಥದ್ದನ್ನು ತಲೆ ತಗ್ಗಿಸುವಂತಹ ಕೆಲಸವನ್ನು ನೀವು ಮಾಡ್ಕೊಳ್ತೀರಿ ಎನ್ನುವಂಥದ್ದು. ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಅಂತಹ ದುರಿತಗಳೆಲ್ಲ ದೂರವಾಗಿ ನಿಮಗೆ ಶುಭವಾಗಿ. ಮಕರ ರಾಶಿ, ಸಾಂಸಾರಿಕವಾಗಿ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಸಂಸಾರದಲ್ಲಿ ಆಡುವಂತಹ ಮಾತುಗಳು, ಕೊಟ್ಟಂತಹ ಮಾತು, ಇದನ್ನು ಉಳಿಸ್ಕೊಳ್ಳೋದಕ್ಕಾಗದಲೇ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಕರ್ತವ್ಯ ಲೋಪದಿಂದ ಅವಮಾನ ಮಾಡ್ಕೊಳ್ತೀರಿ. ಜವಾಬ್ದಾರಿಯನ್ನು ಮರೆತು ನನಗೇನೋ ಅಧಿಕಾರ ಇದೆ, ಯಾವುದೋ ಸ್ಥಾನ ಇದೆ, ಜನ ನನ್ನನ್ನು ಗೌರವಿಸಿದ್ದಾರೆ, ಆ ಒಂದು ಮನಸ್ಥಿತಿಯಲ್ಲೇ ಇದ್ದು ಮಾಡಬೇಕಾದಂತಹ ಕೆಲಸಕ್ಕೆ ಅಪಚಾರವನ್ನು ಮಾಡಿ, ಕರ್ತವ್ಯ ಲೋಪವನ್ನು ಮಾಡಿ, ಕರ್ಮಭ್ರಷ್ಟರಾಗಿ ಅವಮಾನವನ್ನು ಮಾಡಿಕೊಳ್ತೀರಿ. ಇದು ಬೇಡ ಅಂತ ಅರ್ಥ. ವ್ಯವಹಾರದಲ್ಲಿ ಅನಾಸಕ್ತಿಯಿಂದ ನಷ್ಟವಾಗುತ್ತೆ. ವ್ಯವಹಾರದಲ್ಲಿ ಯಾವಾಗ ಆಸಕ್ತಿ ಕಡಿಮೆ ಆಗುತ್ತೆ, ತನ್ನಿಂದ ತಾನೇ ನಷ್ಟವಾಗುತ್ತೆ. ಒಬ್ಬ ಗಿರಾಕಿ ತಪ್ಪಿ ಹೋದರೂ ಕೂಡ ನಷ್ಟ ಅಲ್ಲವೇ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಆಪ್ತರಿಂದ ಸಹಾಯದ ಭರವಸೆ ಸಿಕ್ಕತ್ತೆ, ಆದರೆ ಅದು ಕಾರ್ಯರೂಪದಲ್ಲಿ ಆಗೋದಿಲ್ಲ. ಕೇವಲ ಆ ಕ್ಷಣದಲ್ಲಿ ನಿಮ್ಮ ಸಮಾಧಾನಕ್ಕೋಸ್ಕರವಾಗಿ ಏನೋ ಹೇಳಿ ಕೈ ಬಿಟ್ಟು ಹೋಗ್ತಾರೆ, ಅಥವಾ ಆ ಕ್ಷಣದಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಆದರೆ ಅದರ ಉಪಯೋಗ ಆಗತ್ತಾ, ಆಗಿದೆಯಾ ಅನ್ನುವಂಥದ್ದು ಮುಖ್ಯ ಆಗತ್ತೆ. ಅತಿಯಾದಂತಹ ಆಸೆ, ಮಿತಿಮೀರಿದಂತಹ ಚಿಂತನೆ, ಸಮಯಕ್ಕೆ ತಕ್ಕ ಹಾಗೆ ಹೇಳ್ತಕ್ಕಂತಹ ಸುಳ್ಳು, ಇದೆಲ್ಲವೂ ಕೂಡ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಸಾಧಾರಣವಾದಂತಹ ಫಲ ಇದ್ದರೂ ಕೂಡ ನಿಮ್ಮ ಪ್ರಯತ್ನ ಮಾತ್ರ ತಪ್ಪುವುದಿಲ್ಲ. ಇನ್ನೇನೋ ಆಗ್ಬೋದು, ಅದರಿಂದ ಗೊತ್ತಿರುತ್ತೆ ನಿಮಗೆ ಇದು ಇಷ್ಟೇ ಅಂತ. ಆದರೆ ಮತ್ತೆ ನೋಡೋಣ, ಇನ್ನೂ ಹುಡುಕೋಣ ಅಂತಕ್ಕಂತಹ ದುರಾಸೆ, ಅದು ಮಿತಿಮೀರಿ ಕೆಲಸ ಮಾಡ್ತಕ್ಕಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಅನಗತ್ಯವಾದಂತಹ ಖರ್ಚು, ಯಥೇಚ್ಛವಾದಂತಹ ಖರ್ಚು, ಜೊತೆಗೆ ಮಿತಿಮೀರಿದಂತಹ ಒಂದು ದುಂದು ವೆಚ್ಚ ನಿಮಗೆ ಮುಖಭಂಗವನ್ನು ಮಾಡುತ್ತೆ. ಯಾವುದಕ್ಕೆ ಅಗತ್ಯವಾಗಿ ಖರ್ಚು ಮಾಡಬೇಕು ಅದಕ್ಕೆ ಹಣ ಉಳಿಯುವುದೇ ಇಲ್ಲ. ಅನಗತ್ಯವಾದಂತಹ ವಿಚಾರಕ್ಕೆ ಹಣವನ್ನು ಖರ್ಚು ಮಾಡಿ ಅವಮಾನವನ್ನು ಮಾಡಿಕೊಳ್ತೀರಿ. ವಿರೋಧಿಗಳ ದ್ವೇಷ, ಅವರಿಂದ ಆಗ್ತಕ್ಕಂತಹ ಕಿರುಕುಳ, ಸಮಸ್ಯೆ, ಇವೆಲ್ಲವನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ಕೋಪದಿಂದ ಕೆಲವು ಕೆಲಸಕ್ಕೆ ತೊಂದರೆಯಾಗತ್ತೆ. ಯಾವಾಗ ಹಿನ್ನಡೆ ಉಂಟಾಗ್ತಾ ಹೋಗುತ್ತೋ, ಒಂದು ರೀತಿಯ ಕೆಟ್ಟ ಅನುಭವವಾಗ್ತಾ ಹೋಗುತ್ತೋ, ಸಿಟ್ಟು ತನ್ನಿಂದ ತಾನೇ ಹೆಚ್ಚಾಗ್ತಕ್ಕಂಥದ್ದು. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸವನ್ನು ಮಾಡಿಕೊಳ್ತಕ್ಕಂಥದ್ದು. ಅಪವಾದದ ಭೀತಿ ಹೆಚ್ಚಾಗಿ ಕಾಡುತ್ತೆ. ಎಲ್ಲಿ ನನಗೆ ಕೆಟ್ಟ ಹೆಸರು ಬಂದುಬಿಡುತ್ತೋ, ನಾನು ಇದ್ದು ಏನು ಪ್ರಯೋಜನ, ಇವೆಲ್ಲ ಮನಸ್ಸಿಗೆ ಬರುವಂಥದ್ದು. ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ಅತಿರಿಚ್ಯತೆ ಅಂತ. ಅಂದರೆ ನಮಗೇನಾದರೂ ಕೆಟ್ಟ ಹೆಸರು ಬಂತು ಅಂದ್ಬಿಟ್ರೆ ನಾವು ಬದುಕಿರೋದಕ್ಕಿಂತ ಅನ್ನುವಂತಹ ಮಾತು ನಮಗೆ ಜ್ಞಾಪಕ ಆಗಬೇಕು ಅನ್ನುವಂಥದ್ದು. ಆದರೆ ನಾವು ತಪ್ಪು ಮಾಡುವಾಗ, ತಪ್ಪು ಮಾಡೋದಕ್ಕಿಂತ ಮುಂಚೆ ಅದು ನಮ್ಮ ವಿವೇಚನೆಗೆ ಬರಬೇಕಾದ್ದು ಬಹಳ ಮುಖ್ಯವಾಗುತ್ತೆ. ಅಥವಾ
ನಮಗೆ ಗೊತ್ತಿಲ್ಲದೆ ನಮ್ಮ ಗಮನಕ್ಕೆ ಬರದಲೇ ತಪ್ಪಾಗಿದೆ, ಅದನ್ನು ತಿದ್ದುಕೊಳ್ತಕ್ಕಂತಹ ಮನಸ್ಥಿತಿ ಇದೆಯಲ್ಲ, ಅದು ದೊಡ್ಡ ಪ್ರಾಯಶ್ಚಿತ್ತ. ಆದರೆ ಅದನ್ನು ಹಾಗೆ ಸಾಧನೆ ಮಾಡೋಕ್ಕೆ ಹೋಗುವಂಥದ್ದು ಇದೆಯಲ್ಲ, ಸಾಬೀತುಪಡಿಸಕ್ಕೆ ಹೋಗುವಂಥದ್ದು ಇದೆಯಲ್ಲ, ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗುವಂಥದ್ದು ಇದೆಯಲ್ಲ, ಅದು ಮತ್ತಷ್ಟು ದೊಡ್ಡ ತಪ್ಪಾಗತ್ತೆ, ಘೋರವಾದಂತಹ ಅಪರಾಧ ಆಗತ್ತೆ ಎನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಕ್ಕಳ ವಿಚಾರದಲ್ಲಿ ಗಂಭೀರವಾದಂತಹ ಚರ್ಚೆಯನ್ನು ನಡೆಸ್ತೀರಿ. ಒಟ್ಟಾರೆ ಮಕ್ಕಳಿಗೆ ಏನಾದರೂ ಒಳ್ಳೆಯದಾಗಬೇಕು, ಅವರ ಭವಿಷ್ಯ ಉಜ್ವಲವಾಗಬೇಕು, ಈ ಒಂದು ಮನಸ್ಥಿತಿಯಲ್ಲಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ದುಶ್ಚಟಗಳ ಸಹವಾಸ ಇದ್ದಂಥವರಿಗೆ ತೊಂದರೆಯಾಗುವಂತಹ ಸೂಚನೆ ಬಹಳ ಪ್ರಬಲವಾಗಿ ಇದೆ ಅನ್ನುವಂಥದ್ದು. ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಕಾರ್ಯಗಳು ವಿಫಲವಾಗತ್ತೆ ಈ ದಿವಸ. ಹಾಗಂತ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದಾ ಅನ್ನುವಂಥದ್ದನ್ನು ಮಾಡ್ಕೊಳ್ಬೇಡಿ. ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ಕೆಲಸ ಮಾಡಿದ ತೃಪ್ತಿಯಾದರೂ ಕೂಡ ನಿಮಗೆ ಕನಿಷ್ಠ ಪಕ್ಷ ಸಿಕ್ಕುವಂಥದ್ದಾಗತ್ತೆ. ನಂಬಿಕಸ್ಥರಿಂದ ಅಶಾಂತಿ ಉಂಟಾಗುತ್ತೆ. ಯಾರನ್ನ ನೀವು ನಂಬಿರ್ತೀರೋ ಅವರೇ ಮನಸ್ಸಿಗೆ ಆಘಾತವಾಗುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಬಿಡ್ತಾರೆ, ಮನಸ್ಸಿನ ಶಾಂತಿಯನ್ನು ಕದಡಿಬಿಡ್ತಾರೆ ಅಂತಕ್ಕಂಥದ್ದು. ಅನಾವಶ್ಯಕವಾದಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಮನಸ್ಸು ಏನೋ ಒಂದು ರೀತಿಯಲ್ಲಿ ಒಡೆದು ಛಿದ್ರವಾಗ್ತಕ್ಕಂಥದ್ದು. ಯಾರ ಮೇಲೂ ಕೂಡ ನಂಬಿಕೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಮನಸ್ಥಿತಿಯನ್ನು ತಲುಪಿಬಿಡ್ತೀರಿ. ದೂರದ ಪ್ರಯಾಣ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಅಂತಹ ಯೋಜನೆಗಳಿದ್ದರೆ ನಷ್ಟ ಆದರೂ ಚಿಂತೆ ಇಲ್ಲ, ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದಾಗಿರುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.